hearts beat to the city streets. We began to feel the fire. Rise like strawberries as the chemicals that take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ನಿನ್ನೆದೇ ಇದು ಕಂಟಿನ್ಯೂಷನ್ ವ್ಲಾಗ್. ನಿನ್ನೆ ತಿಂಡಿ ಎಲ್ಲ ಆಯಿತು. ಅದಾದ ನಂತರ ಏನೆಲ್ಲ ಆಯಿತು, ಶ್ರೇಯು ಬರ್ತ್ಡೇ ಪ್ರಿಪ್ರೇಷನ್ ಇವತ್ತು ಏನು ನಡೀತಾ ಇದೆ ಅನ್ನೋದನ್ನು ನಿಮಗೂ ಕೂಡ ಹಾಗೆ ಶೇರ್ ಮಾಡ್ತೀನಿ. ನಾನೇನು ನೆಲ ಒರೆಸಿಲ್ಲ. ಸಿಂಬಾ ಮಲಗಿದ್ದಾನೆ ಶ್ರೇಯುನ ಕೆಳಗೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ನಮ್ಮನೆಯವರು ಮದುವೆ ಮನೆಗೆ ಹೋಗ್ತೀನಿ ಅಂತ ಹೇಳಿದರು. ಹಾಗಾಗಿ ಪಲಾವ್ ಮಾಡೋಣ ಅಂತ ಹೇಳಿ 2 ಕಪ್ಪಷ್ಟು ಅಕ್ಕಿನ ಇಟ್ಕೊಂಡಿದ್ದೀನಿ, ಬಾಸ್ಮತಿ ರೈಸ್ನ. ಹಾಗೆ ಗೋಡಂಬಿ ಹಾಕಿ, ಶ್ರೇಯುಗೆ ಗೋಡಂಬಿ ಹಾಕಿ ಪಲಾವ್ ಮಾಡಿದ್ರೆ ಇಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಜಾಸ್ತಿ ಇಟ್ಕೊಂಡಿದ್ದೀನಿ. ರುಬ್ಬೋದಕ್ಕೆ ಸ್ವಲ್ಪ ಚಕ್ಕೆ, ಹಾಗೆ ಹಸಿಮೆಣಸು, ಸೋಂಪಿನ ಕಾಳು, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಹಾಗೆ 1 ಟೊಮೆಟೊ, 1 ಈರುಳ್ಳಿ, ಹಾಗೆ ಒಂದು ದೊಡ್ಡ ಬೌಲಲ್ಲಿ 1 ಬೌಲಷ್ಟು ನಾನು ಮೊಸರನ್ನ ಹಾಕಿದ್ದೀನಿ. ಹಾಗೆ ಒಂದು ಚೂರು ಕಾಯಿನ ಹಾಕಿದ್ದೀನಿ. ರುಬ್ಬೋದಕ್ಕೆ ಮೊಸರನ್ನ ಹಾಕಿ ಪಲಾವ್ನ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನನಗೇನು ಅನಿಸುತ್ತೆ ಗೊತ್ತಾ, ನಾನು ಡೆಲ್ಲಿಗೆ ಹೋದಾಗ ಒಂಥರ ಹರ ಚಟ್ನಿ ಅಂತ ಕೊಡ್ತಾಯಿದ್ರು. ಸೇಮ್ ಇದೇ ಥರ ವಾಸನೆ ಬರ್ತಾಯಿತ್ತು. ನಾನು ಟೇಸ್ಟ್ ಮಾಡಿಲ್ಲ, ಆದರೆ ಹರ ಚಟ್ನಿ ಮಾಡೋದು ಹಾಗೇ ಹಸಿಮೆಣಸು, ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಪುದೀನ, ಆಮೇಲೆ ಮೊಸರು ಹಾಕಿ ಮಾಡ್ತಾರೆ. ಹಾಗೆ ನಮ್ಮ ಶ್ರೇಯುಗೆ ನಾಳೆ ಮಸಾಲೆ ದೋಸೆ ತಿನ್ನಬೇಕು ಅಂತ ಅನಿಸುತ್ತಂತೆ. ನಾಳೆ ಬೆಳಗ್ಗೆ ನಾವು ಬೇಗ ಹೊರಡಬೇಕು. ಅವ್ನು ಹೇಳಿದ್ಮೇಲೆ ಮತ್ತೆ ನನಗೆ ಯಾಕೋ ಮನಸ್ಸು ತಡಿಲಿಲ್ಲ. ನಮ್ಮನೆಯವ್ರು ಬೇಡ, ನಾವು ತಿಂಡಿ ಮಾಡೋದು ಹೊರಗಡೆನೇ ತಿನ್ನೋಣ ಅಂತ ಅಂದರು. ಅವ್ನು ಹಂಗೆ ಅಂದಮೇಲೆ ನಂಗೆ ಸಮಾಧಾನ ಆಗಲಿಲ್ಲ. ಹಾಗಾಗಿ ನೋಡಿ 2 ಲೋಟದಷ್ಟು ದೋಸೆಗೂ ಕೂಡ ಅಕ್ಕಿನ ನೆನೆಸ್ತಾ ಇದ್ದೀನಿ. ಏನೂ ಕೆಲಸ ಆಗಿಲ್ಲ ಇವತ್ತು. ಕೆಲಸ ಕೂಡ ತುಂಬಾ ಇದೆ. ಹಾಗೆಯೇ ನಮ್ಮ ಮನೆಯವರಿಗೆ ಕೂಡ ಏನೋ ಆಗಿದೆ. ಅದನ್ನು ಆಮೇಲೆ ನಿಮಗೆ ತೋರಿಸ್ತೀನಿ. ಅದನ್ನು ತೋರಿಸೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಅದು ತೋರಿಸ್ಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಿಮಗೆ ಆಮೇಲೆ ತೋರಿಸ್ತೀನಿ. ಹಾಗೆಯೇ ಶ್ರೇಯು ನಾಳೆ ಬರ್ತಡೇಗೆ ಏನೆಲ್ಲ ಪ್ರಿಪ್ರೇಷನ್ ಬೇಕು ಅಂತ ಹೇಳಿ ಅವ್ರ ಸರಿಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಸರಿ, ಆರ್ಡರ್ ಮಾಡಿ ಸರ್. ಜಾಸ್ತಿ ಬೇಡ. ಶ್ರೇಯು ಬರ್ತ್ಡೇನ ನಾವು ಎಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ನಿಮಗೆ ನಾಳೆ ವಿಡಿಯೋದಲ್ಲಿ ಸಿಗುತ್ತೆ. ಅದ್ರ ವಿಷಯದ ಬಗ್ಗೆನೇ ಅವರ ಸರ್ ಹತ್ರ ಮಾತಾಡ್ತಾ ಇದ್ವಿ. ಹಾಗೆ ಸರ್ ಕೂಡ ನಾಳೆ ಸ್ಕೂಲ ತಪ್ಪಿಸೋ ಹಾಗಿಲ್ಲ ಅಂತ ನಮಗೂ ಹೇಳಿದರು, ಶ್ರೇಯಿಗೂ ಕೂಡ ಹೇಳಿದ್ರು. ಅವ್ರ ಸರ್ ಏನಂದರು ಅಂತ ನೀವು ಕೂಡ ಕೇಳಿರ್ಬೋದು. ನಾನು ನೋಡಿ ಬೆಳಗ್ಗೆನೇ ಜಾಮೂನ್ ಮಾಡಿದ್ದು ಎಷ್ಟು ಒಳ್ಳೇದಾಯಿತು ಅಂತ. ನನ್ನ ಮಗ ಆ ಕಡೆ ಹೋಗೋದು ಈ ಕಡೆ ಬರೋದು ಜಾಮೂನ್ ತಿನ್ನೋದು ಮಾಡ್ತಾಯಿತ್ತು. ಅವನಿಗೆ ಸ್ವೀಟಲ್ಲಿ ಜಾಮೂನು ಮತ್ತು ಹೋಳಿಗೆ ಇಷ್ಟ. ಆದರೆ ಹೋಳಿಗೆ ಒಂದೊಂದು ಸಲ ತಿಂತಾನೆ, ಒಂದೊಂದು ಸಲ ತಿನ್ನೋದಿಲ್ಲ. ಆದರೆ ಜಾಮೂನ್ ಮಾತ್ರ ತುಂಬ ಇಷ್ಟ. ನಾನು ಸ್ವಲ್ಪ ಚಿಕ್ಕ ಹಣ್ಣಿತ್ತು, ಅದನ್ನು ಕೂಡ ಹೆಚ್ಚಿ ನಾನು ಅವನಿಗೆ ಹಾಕ್ಕೊಟ್ಟಿದ್ದೆ. ಟೈಮ್ ನೋಡ್ಬೋದು 12:15 ಆಗಿದೆ. ಜಸ್ಟ್ ನನ್ನ ಕೆಲಸ ಎಲ್ಲ ಮುಗೀತು. ಇನ್ನೇನು ಸ್ನಾನಕ್ಕೆ ಹೋಗೋಣ ಅಂತ ಹೊರಟಿದ್ದೆ. ನಮ್ಮ ಮನೆಯವರು ಕೂಡ ಮದುವೆ ಮನೆಗೆ ಹೋದರು. ಆಮೇಲೆ ಬೇಡ, ಪಲಾವ್ ಮಾಡಿ ಸ್ನಾನಕ್ಕೆ ಹೋಗೋಣ ಅಂತ. ಯಾಕಂದರೆ ಶ್ರೇಯುಗೆ ಬೇಗ ಊಟ ಮಾಡಿ ಅಭ್ಯಾಸ ಅಲ್ವಾ, ಮತ್ತು ಬೆಳಗ್ಗೆನೂ ತಿಂಡಿನೂ ಬೇಗನೆ ತಿಂದಿದ್ದ. ಮತ್ತು ಅವನು ಹಶು ಅನ್ನೋಕ್ಕೆ ಶುರು ಮಾಡ್ತಾನೆ. ಹಾಗಾಗಿ ಪಲಾವ್ ಮಾಡಿಬಿಡೋಣ ಅಂತ ಪಲಾವ್ನ ಮಾಡ್ತಾಯಿದ್ದೀನಿ. ಗ್ಯಾಸೆಲ್ಲ ಒರೆಸಿದ್ದೆಲ್ಲ ಅದನ್ನೇನು ಜೋಡಿಸಿರಲಿಲ್ಲ. ಬನ್ನಿ ಈಗ ಪಲಾವ್ನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಪಲಾವ್. ಶ್ರೇಯುಗೆ ಭಾಳ ಅಂದರೆ ಭಾಳನೇ ಇಷ್ಟ ಆಯಿತು. ಹಾಗೆ ನಾನು ಬೆಳಗ್ಗೆ ಕರಿಯೋದಕ್ಕೆ ಅಂತ ಎಣ್ಣೆ ಮತ್ತು ತುಪ್ಪ ಹಾಕ್ಕೊಂಡಿದ್ದಲ್ಲ, ಅದನ್ನೇ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು. ಆನಂತರ ಚೂರು ತುಪ್ಪ ಹಾಕಿದ್ದೀನಿ. ಹಾಗೆ ಚಕ್ಕೆ, ಪಲಾವ್ ಎಲೆ, ಬೇಕಿದ್ದರೆ ನೀವು ಸೋಂಪಿನ ಕಾಳು ಕೂಡ ಹಾಕ್ಬೋದು. ನಾನೇನು ಹಾಕಿಲ್ಲ. ಆಮೇಲೆ ಚಕ್ಕೆ ಎಲೆ ಕೂಡ ಹಾಕಿದ್ದೆ. ಆಮೇಲೆ ಒಂದು ಈರುಳ್ಳಿ ಹಾಕಿದ್ದೀನಿ. ಅದು ಈರುಳ್ಳಿ ಎಲ್ಲ ಸ್ವಲ್ಪ ಕೆಂಪಾದ ನಂತರ
ತರಕಾರಿ ಹಾಕಿ ಫ್ರೈ ಮಾಡಬೇಕು. ನನಗೆ ಯಾಕೋ ಗೊತ್ತಿಲ್ಲ, ಈ ಪಲಾವ್ ಮಾಡಬೇಕಿದ್ರಲ್ಲ ತರಕಾರಿ ಹಾಕೋದೇ ಮರ್ತೋಗ್ಬಿಡುತ್ತೆ. ಆ ಗೋಡಂಬಿ ಹಾಕಿದ ತಕ್ಷಣ ನಂಗೆ ಆ ತರಕಾರಿ ನೆನಪೇ ಆಗೋದಿಲ್ಲ. ಆಮೇಲೆ ಲಾಸ್ಟಿಗೆ ಹಾಕ್ತೀನಿ. ಇವತ್ತು ಕೂಡ ಹಾಗೆ ಆಯಿತು. ಆ ಗೋಡಂಬಿ ಸ್ವಲ್ಪ ಕೆಂಪಾಗೋ ತನಕ ಅದನ್ನು ಫ್ರೈ ಮಾಡಬೇಕು. ಈ ಟೈಮಲ್ಲಿ ತರಕಾರಿನ ಹಾಕಿ ಆನಂತರ ಈ ರುಬ್ಬಿರೋ ಮಿಶ್ರಣನ ಹಾಕಿ ಚೆನ್ನಾಗಿ ಬೇಯಿಸಬೇಕು. ಸ್ವಲ್ಪ ಉಪ್ಪು ಹಾಕಿ ಇದು ಹಾಕಿದ ತಕ್ಷಣ ಇಡೀ ಮನೆ ಘಮ್ ಅಂತಿರುತ್ತೆ ಗೊತ್ತಾ. ಅದು ಏನು ಮಸಾಲೆ ಹೆಚ್ಚಿಗೆ ನಾನು ಹಾಕೋದಿಲ್ಲ, ಗರಂ ಮಸಾಲ ಕೂಡ ಹಾಕಿಲ್ಲ, ಬರೀ ಸೋಂಪಿನ ಕಾಳು ಅಷ್ಟೇ ಹಾಕಿರೋಂಥದ್ದು, ಮತ್ತೇನೂ ಹಾಕಿಲ್ಲ ನಾನು ಇದಕ್ಕೆ. ಆದರೆ ಏನಂದರೆ ಈ ಹಸಿ ಮಸಾಲದ ವಾಸನೆ ಹೋಗೋ ತನಕ ಚೆನ್ನಾಗಿ ಇದನ್ನು ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಜಾಸ್ತಿ ಹಾಕಿರ್ತೀವಲ್ಲ, ಒಂಥರ ಪುದೀನ ರೈಸ್ ಅಂತಲೇ ನೀವು ಹೇಳ್ಬೋದು, ಅಷ್ಟು ಚೆನ್ನಾಗಾಗುತ್ತೆ. ನಾನು ಈ ಟೈಮಲ್ಲಾದರೂ ನಂಗೆ ತರಕಾರಿ ಹಾಕಬೇಕು ಅಂತ ನೆನಪಾಗಬೇಕು ತಾನೆ, ಆವಾಗ್ಲೂ ನನಗೆ ನೆನಪಾಗಿಲ್ಲ. ನಾನು ಇವತ್ತು ತರಕಾರಿ ಹಾಕ್ತೇನೆ ಪಲಾವ್ ಮಾಡಿಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ನಾನು ನೀರು ಬಿಸಿಗಿಡಕ್ಕೆ ಅಂತ ಕೆಟಲ್ಗೆ ಬಿಸಿ ನೀರು ಹಾಕೋದನ್ನ ಆವಾಗ ನೋಡ್ತೀನಿ ತರಕಾರಿ ಹೆಚ್ಚಿರೋದು ಅಲ್ಲೇ ಇದೆ. ಈಗ ನೋಡಿ ತರಕಾರಿ ಹಾಕಿ ಅದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಂಡೆ. ಆದರೆ ಆ ಮಸಾಲ ಎಲ್ಲದಲ್ಲಿ ಬೇಯಿಸ್ಕೊಂಡ್ರೆ ಆ ಮಸಾಲ ಎಲ್ಲ ಅದಕ್ಕೆ ಹತ್ತಿರುತ್ತಲ್ವ, ಅದು ಟೇಸ್ಟು ಚೆನ್ನಾಗಿ ಬರುತ್ತೆ. ಆದರೆ ನಾನು ಇದರಲ್ಲೇ ಸ್ವಲ್ಪ ಬೇಯಿಸ್ಕೊಂಡೆ. ಮತ್ತು ತುಂಬ ಹೊತ್ತು ಬೇಯಿಸಿದ್ರು ಕೂಡ ಅಕ್ಕಿ ತುಂಬ ಕೈ ಆಡಿದಾಗ ಅಕ್ಕಿ ಕಟ್ಟಾಗಿಬಿಡುತ್ತೆ. ಹಾಗಾಗಿ ನಾನು ಹೆಚ್ಚಿಗೆ ಏನು ಬೇಯಿಸಲಿಲ್ಲ. ಹೆಂಗಿದ್ರು ನೀರು ಹಾಕಿದ್ಮೇಲೆ ಮಸಾಲ ಬೇಯುತ್ತೆ ಅಂತ ಹೇಳಿ. The chemicals that take us higher. The night's young, it has just begun. As she puts her hand in mine, we wanna chase the night, wanna dance to the light. Pull stars from the sky, just two hearts running wild. Never sleep, never stop. Every shot from the top. ಮತ್ತು ಹೆಂಗಿರ್ತೀಯ ರಾಜ್ಯದಲ್ಲಿ? ಮನೆಯಲ್ಲಿ ಎಕ್ಸಸೈಸ್ ಏನು ಇಲ್ಲದೇನೆ ಮೈಕೈ ಎಲ್ಲ ನೋವು ಬಂದುಬಿಟ್ಟಿದೆಯಂತೆ. ಹಾಂ ಹಾಂ ತಗ ಮಗ ಕಲಸು. ಅವನಿಗೆ ಗೋಡಂಬಿ ಈ ಥರ ಹುರಿದು ಕೊಡಬೇಕಂತೆ. ಆ ಬಿಸಿ ಇದೆ, ಇದು ಅವನಿಗೆ ಮಾತ್ರ ಬಜ್ಜಿ. ಅವ್ರ ಡ್ಯಾಡಿ ಹತ್ರ ನಂದಿನಿ ಅವ್ರದ್ದು ಮೊಸರು ತರಿಸ್ಕೊಂಡಿದೆ. ಇದು ಬಜ್ಜಿ. ನಿಧಾನ ಕಲಸು. ಬಾಸ್ಮತಿ ರೈಸೆಲ್ಲ ಮಾಡಿದ್ದೀನಿ. ನಿಧಾನ ಕಲಸು, ಒಡಿಯೋದು ಮುರಿದೋಗ್ಬಿಡುತ್ತೆ. ಹಾಂ ನಿಧಾನ ಹಿಂಗೆ ಕಲಿಸ್ಬೇಕು ನಿಮಗೆ. ಇಷ್ಟೇ ಇಷ್ಟೇ. ಗೋಬಿನಾ? ಇಲ್ಲಪ್ಪ ನೀತಿ ನಂಗೆ ಬೇಡ ಗೋಬಿ, ನಾನೇ ಇಷ್ಟಪಡಲ್ಲ. ಶ್ರೇವಿಗೆ ಹಾಸ್ಟೆಲಿಗೆ ಹೋದ್ಮೇಲೆ ಮಮ್ಮಿ ಮೇಲೆ ಭಾಳ ಪ್ರೀತಿ ಬಂದುಬಿಟ್ಟಿದೆ. ನಿಜವಾಗ್ಲೂ ಮಕ್ಕಳು ತುಂಬ ಬದಲಾಗ್ತಾರೆ ಅನಿಸುತ್ತೆ, ನನಗೆ ಹಂಗೆ ಅನ್ನಿಸ್ತು ಯಾಕೋ. ಹಾಗೆಯೇ ಹಪ್ಪಳದ ಹಿಟ್ಟು ಕೂಡ ಇತ್ತು, ನಾನು ತಿನ್ನಬೇಕು ಅಂತ ನೆನೆಸ್ಕೊಂಡಿದ್ದೆ. ಹಾಗೆ ಶ್ರೇಯನು ಬರ್ತಾನೆ ಅಂತ ನಂಗೊಂದು ಸಿಕ್ಸ್ತ್ ಸೆನ್ಸಲ್ಲಿ ಹೇಳ್ತಾ ಇತ್ತು. ಹಾಗಾಗಿ ಅವನಿಗೆ ಕೂಡ ಒಂದು ಸ್ವಲ್ಪ ಹಿಟ್ಟನ್ನು ಇಟ್ಟಿದ್ದೆ ನಾನು. ಅವನಿಗೆ ಅಂತ ಒಂದು 10 ಹಪ್ಪಳನ ಹೊಯ್ದು ಕೊಟ್ಟೆ, ಆದರೆ ಅವ್ನು ತಿನ್ನಲಿಲ್ಲ. 2 ಹಪ್ಪಳ ತಿಂದ ಅಷ್ಟೇ. ಅದು ಅವನಿಗೆ ಬಿಸಿ ಬಿಸಿ ಹಪ್ಪಳ ಆದರೆ ತಿಂತಾನೆ, ಮತ್ತು ಅದಕ್ಕೆ ಜಾಸ್ತಿ ಕಾಯಿ ತುರಿ ಅದೆಲ್ಲ ಹಾಕಿದ್ರೆ ಅವನಿಗೆ ಇಷ್ಟಪಟ್ಟು ತಿಂತಾನೆ. ಹಾಗಾಗಿ ಅವನಿಗೆ ಅಂತ ನಾನು ಒಂದು 10 ಹಪ್ಪಳನ ಹೊಯ್ದು ಕೊಟ್ಟೆ. ಯಾವಾಗ ಏನು ಸ್ಪೆಷಲ್ ಮಾಡಿದ್ರು ಮಕ್ಕಳು ನೆನಪಾಗ್ತಾರಲ್ವ, ಹಾಗಾಗಿ ನಾನು ಅವ್ರು ಬಂದಾಗ ನಾನು ಅದಕ್ಕೆ ನಂಗೆ ಕಷ್ಟ ಆದರೂ ಪರವಾಗಿಲ್ಲ, ಅವ್ರಿಗೆ ಏನೇನು ಬೇಕೋ ಅದೆಲ್ಲದನ್ನು ಸ್ವಲ್ಪ ನಾನು ಮಾಡಿ ಕೊಡ್ತೀನಿ. ಇದೆಲ್ಲ ಏನು ಕಷ್ಟ ಏನಲ್ಲ, ಅಕ್ಕಿ ನೆನೆಸಿಟ್ರೆ ಆರಾಮಾಗಿ ರುಬ್ಬಿ ಮಾಡ್ಬೋದು. ಇನ್ನೇನು ಈ ಹಪ್ಪಳದ ಸೀಸನ್ ಶುರುವಾಯಿತು, ಇನ್ನು ಎಲ್ಲರ ಮನೆಯಲ್ಲೂ ಇದೇ ಹಪ್ಪಳ ಶುರುವಾಗುತ್ತೆ. ನಾವು ಶ್ರೇಯುದು ಇನ್ನೇನು ರಜೆ ಬರುತ್ತಲ್ವ, ರಜೆ ಬಂದ ಮೇಲೆ ಊರಿಗೆ ಹೋಗಬೇಕು.
rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. Now the morning is the afternoon. We lay awake in bed. Life's so ನಮ್ಮನೆಯವರಿಗೆ ಬೆಳಗ್ಗೆ ಜೇನು ಹೊಡೆದಿದೆ ತೋಟದಲ್ಲಿ. ಅದೇ ವರ್ಷಕ್ಕೊಂದ್ಸಲ ಹೊಡ್ಸ್ಕೊಂತಾರಪ್ಪ. ಅದೇ ಸ್ವಲ್ಪ ಡಾಕ್ಟ್ರಿಗೆ ಫೋನರು ಮಾಡಿ ಈಗ ದಪ್ಪ ಆಗಿದೆ ಬೆಳಗ್ಗೆ. ಅದೇ ಬೆರಳೆಲ್ಲ ದಪ್ಪ ಆಗ್ಬಿಟ್ಟಿದೆ. ಇಲ್ಲಿ ತೋರಿಸಿ. ಇಲ್ಲಿ ಅಷ್ಟಿಲ್ಲ, ಇಲ್ಲ ಒಂದು ಎರಡು ಹೊಡೆದಿಲ್ಲ. ರಿಂಗ್ ಕಟ್ ಮಾಡೇ ತೆಗಿಬೇಕಷ್ಟೆ. ಇವತ್ತು ನೋಡೋಣ ತಡಿ. ಅದೇನು ಒಂದೇ ನಿಮಿಷಕ್ಕೆ ಇದು ಇಂಜೆಕ್ಷನ್ ಕೊಟ್ರೆ ಸ್ವೆಲ್ಲಿಂಗ್ ಎಲ್ಲ ಹೋಗ್ಬಿಡುತ್ತೆ. ಫಸ್ಟ್ ಕೈ ಕೊಯ್ಯೋದು ಒಳಗಡೆ. ಅದೇ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಚಿ ತೆಗಿ ಮಗ ನೋಡೋಣ. ಕಟ್ಟೆ ಮಾಡಿಸಿ. ಹಾ ಕಟ್ಟೆ ಮಾಡಿಸ್ತಾರೆ. ನೋವಾಗತ್ತೆ ಬೇಡ ಬಿಡು. ನಮ್ಮ ತೋಟದಲ್ಲಿ ಜೇನು ಎದ್ಬಿಟ್ಟಿತ್ತಂತೆ. ಇವ್ರಿಗೆ ಗೊತ್ತಿಲ್ಲದೆ ಹೋಗಿದ್ದಾರೆ. ಒಂದು 3-4 ಹೊಡೆದು ಬಿಟ್ಟಿದೆ. ಆದರೆ ಡಾಕ್ಟ್ರು ಇಂಜೆಕ್ಷನ್ ಆ ಥರದ್ದೇನು ಬೇಡ ಅಂತ ಹೇಳಿದ್ರು. ಹೋದ ವರ್ಷವೂ ಅವರಿಗೆ ಇದೇ ಥರ ಹೊಡೆದಿತ್ತು. ಆವಾಗ ಇಂಜೆಕ್ಷನ್ ಎಲ್ಲ ತೊಗೊಂಡಿದ್ವಿ. ಈ ಸಲ ಏನು ಬೇಡ ಅಂತ ಹೇಳಿದ್ರು. ನಮ್ಮ ಶ್ರೇಯದು ನೋಡಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡೋದಕ್ಕೆ ನಮ್ಮ ಮನೆಯವರೆಲ್ಲ ಮಡಚಿ ಇಟ್ಟಿದ್ದಾರೆ. ಹಾಗೆ ನಾನು ಅವನಿಗೆ ಹೋಗೋದಕ್ಕೆ ಏನಾರು ಒಂಚೂರು ಸ್ನ್ಯಾಕ್ಸ್ ಮಾಡಬೇಕಲ್ವಾ, ಅದಕ್ಕೇ ಈ ಮನೆದು ತಂದರೆ ಪರವಾಗಿಲ್ಲ ಅಂತ ಹೇಳಿದ್ರಂತೆ. ಅದಕ್ಕೆ ನಾನು ಅವತ್ತು ಶೇಂಗಾ ಉಂಡೆ ಮಾಡಿದ್ದೆಲ್ಲ ತುಂಬ ಚೆನ್ನಾಗಾಗಿತ್ತು. ಅಲ್ಲಿ ಇರೋರೆಲ್ಲ ಶ್ರೇಯನ್ ಫ್ರೆಂಡ್ಸು ಬಯಲುಸೀಮೆಯವರೇ, ಹಾಗಾಗಿ ಅಲ್ಲಿ ಉಂಡೆಗಳೆಲ್ಲ ಜಾಸ್ತಿ ತರ್ತಾರಂತೆ. ಶಿವರಾತ್ರಿ ಹಬ್ಬದ ಉಂಡೆ ಕೂಡ ಉಳಿದಿತ್ತು, ಅದನ್ನು ತಿಂದಿದ್ದ. ನಂಗೊಂಚೂರು ಮಾಡಿಕೊಡು ಮಮ್ಮಿ ಅಂತ ಅಂದ. ಹಾಗಾಗಿ ಮತ್ತು ಅವ್ನು ಕೇಳೋದೇ ಅಪರೂಪ. ಅದಕ್ಕೇ ಅವನಿಗೆ ಒಂದು ಸ್ವಲ್ಪ ಶೇಂಗಾ ಉಂಡೆನ ಮಾಡಿಕೊಟ್ಟೆ. ತುಂಬ ಅಲ್ಲ, ಯಾಕಂದರೆ ಎಕ್ಸಾಮ್ ಟೈಮು ಮತ್ತು ಇನ್ನೇನು ಸ್ವಲ್ಪ ದಿನದಲ್ಲಿ ಬರ್ತಾನಲ್ವ. ಹಾಗಾಗಿ ಇಷ್ಟೇ ಒಂದು 25-30 ಉಂಡೆ ಆಗಿತ್ತು ಅಷ್ಟೇ. ಶ್ರೇಯು ಈ ಥರ ಉಂಡೆ ಗಿಂಡೆ ಏನೂ ತಿಂತಿರಲಿಲ್ಲ. ಅಲ್ಲಿ ತುಂಬ ಥರದ ಉಂಡೆಗಳನ್ನೆಲ್ಲ ತರ್ತಾರಂತೆ. ಶ್ರೇಯು ಹೇಳ್ತಾ ಇದ್ದ, ಯಾರೋ ಒಬ್ಬರು ಒಂದು ಉಂಡೆ ಕೊಟ್ಟಿದ್ದಂತೆ, ಅವ್ನು 3 ದಿನ ತಿಂದಂತ, ಅಷ್ಟು ದೊಡ್ಡ ಇತ್ತಂತೆ ಆ ಉಂಡೆ. ಅದೆಂಥ ಉಂಡೆನೋ ನನಗೂ ಗೊತ್ತಿಲ್ಲ. ಆಮೇಲೆ ಅದೇನೋ ಚಟ್ನಿ ಪುಡಿ ಸುದ್ದಿ ಪದೇ ಪದೇ ಹೇಳ್ತಾನೆ. ತುಂಬ ಚೆನ್ನಾಗಿ ಏನೋ ಹಿಂಡಿ ಅಂತ ಹೇಳ್ತಾನೆ. ಅದು ಏನು ಅಂತ ನನಗೂ ಗೊತ್ತಿಲ್ಲ. ನಂಗೆ ಗೊತ್ತಿಲ್ಲ ಮಗ ಅಂತ ಅಂದೆ. ಹಾಗೆಯೇ ಸ್ವಲ್ಪ ಅವಲಕ್ಕಿನ ಕೂಡ ತರಿಸಿ ಒಣಗಿಸಿದ್ದೆ, ಒಂದು ಅರ್ಧ kg ಅಷ್ಟು. ಹಚ್ಚ ಅವಲಕ್ಕಿ ಮಾಡಿಕೊಡೋಣ ಅಂತ ಅದನ್ನು ಕೂಡ ಈಗ ಸಂಜೆ ಮಾಡಿ ಕೊಡ್ತಾಯಿದ್ದೀನಿ. ಮನೆದಾದರೆ ಏನೂ ಆಗಲ್ಲವಲ್ಲ, ಹಾಗಾಗಿ ಸ್ವಲ್ಪ ಮನೆಯದನ್ನೇ ಮಾಡಿ ಕೊಡೋಣ ಅಂತ ಹೇಳಿ ಬೇರೆ ಹೊರಗಡೆ ಏನು ಸ್ನ್ಯಾಕ್ಸು 1-2 ಪ್ಯಾಕೆಟ್ ನಾವು ಇದ್ರದ್ದು ಬಾಳೆಕಾಯಿ ಚಿಪ್ಸನ್ನ ಕೊಡಿಸಿದ್ವಿ. ಅದು ಇಷ್ಟ ಆಗುತ್ತೆ. ಆಮೇಲೆ ಅದು ಮತ್ತೊಂದು ಥರ ಚಿಪ್ಸ್ ಸಿಗುತ್ತೆ, ಅದು ಇವತ್ತು ಈ ಸಲ ನಮಗೆ ಸಿಗಲಿಲ್ಲ. ಅದನ್ನು ಒಂಥರ ಚಿಪ್ಸ್ ಒಯ್ತಾನೆ, ಗೆಣಸಲ್ಲ, ಅದೇ ಮರಗೆಣಸಿನ ಚಿಪ್ಸು ಒಯ್ತಾನೆ, ಅದು ಇಷ್ಟ ಆಗುತ್ತೆ. ನಾವು ಬೆಳಗ್ಗೆ ಹೋಗಬೇಕಿದ್ರೆ ಬೇಗ ಸ್ಕೂಲಿಗೆ ಹೋಗೋದಿತ್ತಲ್ವ, ಹಾಗಾಗಿ ಅಲ್ಲೆಲ್ಲೂ ನಿಲ್ಲಿಸಲಿಲ್ಲ. ತಿಂಡಿಗೆ ಅಂತ ಅಲ್ಲಿ ನಿಲ್ಲಿಸಿದಾಗ ನಾನು ಅವನಿಗೆ 2 ಚಿಪ್ಸ್ ಪ್ಯಾಕೆಟ್ನ ಕೊಡಿಸ್ದೆ. ನಾಳೆ ವಿಡಿಯೋದಲ್ಲಿ ತೋರಿಸಿಲ್ಲ, ಆದರೆ ತಿಂಡಿಗೆಲ್ಲಿ ಹೋಗಿದ್ವಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ ಅವಲಕ್ಕಿ ಕೂಡ ರೆಡಿ ಆಯಿತು. ಇದು ತಣ್ಣಗಾದ್ಮೇಲೆ ಒಂದು ಕವರಿಗೆ ಹಾಕ್ತೀನಿ. ಹಲೋ, ಗುಡ್ ಈವ್ನಿಂಗ್. ಕೈಕಾಲು ಮುಖ ತೊಳೆದೆ, ದೇವ್ರ ದೀಪ ಹಚ್ಚೋಣ ಅಂತ ಹೊರಟೆ. ಅಷ್ಟೊತ್ತಿಗೆ ಶ್ರೇಯು ಬಂದ. ಶ್ರೇಯುಗೆ ತುಂಬ ಹಶು ಆಗ್ತಾ ಇದೆ ಅಂತ ನಾನು ಬರ್ತಾನೆ ಅಂತ ಅದಕ್ಕೆ ಜೋಳ ಬೇಯಿಸಿ ಇಟ್ಟಿದ್ದೆ. ಅರ್ಧ ಜೋಳ ತೊಗೊಂಡ. ಸ್ವಲ್ಪ ಬಾಜಿ ಇದೆ, ಸ್ವಲ್ಪ ಅಲ್ಲ ಬಾಜಿ ಜಾಸ್ತಿ ಇದೆ, ಬ್ರೆಡ್ ಕಮ್ಮಿ ಇದೆ. ಆದರೆ ಅದನ್ನೇ ಬಿಸಿ ಮಾಡ್ಕೊಡ್ತೀನಿ, ಅದನ್ನು ತಿನ್ನು. ಆಮೇಲೆ ಇದು ಆ ಕಡೆ ಎಡ್ಜಿದ್ದು ಅವನಿಗೆ ಇಷ್ಟ. ಬೆಣ್ಣೆಯಲ್ಲಿ ಹಿಂಗೆ ಮಾಡ್ಕೊಂಡು ಬರೀ ಬ್ರೆಡ್ನೇ ತಿಂತಾ ಇದ್ದ. ಅವಾಗ 2 ಬ್ರೆಡ್ ಇದೆ, ಬಾಜಿ ಇದೆ, ಹಸಿ ಹಪ್ಪಳ ಇದೆ, ತಿನ್ನು ಅಂದೆ. ಹಸಿ ಹಪ್ಪಳ ಬೇಡ ಅಂತೆ. ಬದನೆಕಾಯಿ ಬಜ್ಜಿ ಈಗ ತೆಗೆದಿಟ್ಟೆ ಫ್ರಿಜ್ಜಿಂದ. ಪಲ್ಯನೂ ಬಿಸಿ ಮಾಡಿ ಇಟ್ಟೆ. ಪಲಾವ್ ತುಂಬ ಚೆನ್ನಾಗಿತ್ತು. ಪಲಾವ್ ಖಾಲಿ ಆಯಿತು. ನಾನು ಸ್ವಲ್ಪ ಮಾತ್ರ ತಿಂದೆ. ಶ್ರೇಯನು ಚೆನ್ನಾಗಿ ತಿಂದ. ಆಮೇಲೆ ಅದು ಅನ್ನ ಸ್ವಲ್ಪ ಕಮ್ಮಿ ಇತ್ತು, ಹಾಗಾಗಿ ಅದು ಸಿಂಬನ್ ಫ್ರೆಂಡ್ ಬೀದಿ ನಾಯಿ ಬಂದಿತ್ತು, ಅದಕ್ಕೊಂಚೂರು ಪಲಾವ್ನೇ ಹಾಕ್ತೆ. ಮತ್ತೆ ಎಂತ ಮಾಡಲಿ, ನನ್ನ ಹತ್ರ ಅನ್ನ ಇರಲಿಲ್ಲ. ಹಾಗಾಗಿ ಸಿಂಬಗೂ ಅನ್ನ ಕೂಡ ಆಯಿತು.
ಯಾಕೋ ಗೊತ್ತಿಲ್ಲ, ಬೆಳಗ್ಗೆಯಿಂದ ಬೇಜಾರು ಥರ ಅನಿಸ್ತದೆ. ಬ್ಲಾಗಲ್ಲಿ ಒಂಥರ ಬ್ಲಾಗ್ ಮಾಡೋಕ್ಕೂ ಬೇಡ, ಮಾಡದೆ ಇರೋಕ್ಕೂ ಬೇಡ, ಆ ಥರ ಆಗಿದೆ. ಮಾಡದೇ ಇದ್ರೆ ನನಗೆ ವಿಡಿಯೋಗಳು ಇರೋದಿಲ್ಲ. ಇವತ್ತು ಎಡಿಟಿಂಗ್ ಕೂಡ ಮಾಡಿಲ್ಲ. ಬಟ್ಟೆ ಎಲ್ಲ ಐರನ್ ಮಾಡಿದ್ರು ನಮ್ಮ ಮನೆಯವರು. ಅವರಿಗೂ ಇದು ಕಚ್ಚಿತ್ತಲ್ಲ, ಸೊಳ್ಳೆ ಅಂತೀನಿ ಅಂತದ್ದು, ಜೇನು ಕಚ್ಚಿತ್ತಲ್ಲ, ಅದು ಸ್ವಲ್ಪ ದಪ್ಪ ಇತ್ತು. ಹಾಗಾಗಿ ಅವರು ಬಟ್ಟೆ ಮಡ್ಚ್ಕೊಡ್ತೀನಿ ಅಂದರು. ನಾನು ಐರನ್ ಮಾಡಿದೆ ಶ್ರೇಯುದು. ಅದೇನಾಗಿದೆ ಅಂದರೆ ಅವತ್ತು ಶ್ರೇಯು ಇದು ಹಂಚಿಡಬಾರ್ದಾಗಿತ್ತು. ಪೆನ್ ಜೊತೆಗೇನೆ ನಾನು ಏನದು ಒಂದು ಪೆನ್ ಬಂದ್ಬಿಟ್ಟಿತ್ತಲ್ಲ ಇದ್ರೊಳಗೆ, ವಾಷಿಂಗ್ ಮಿಷಿನ್ ಒಳಗೆ ಒಂದು ಪೆನ್ ಬಂದ್ಬಿಟ್ಟಿತ್ತು. ಒಂದು ಬಟ್ಟೆಗಳೆಲ್ಲ ಹಾಕ್ದಲ್ಲ ಬಂದವಳು, ಅದು ಒಂದು ಯೂನಿಫಾರ್ಮಿಗೆ ಫುಲ್ ಅಂಟಿಬಿಟ್ಟಿದೆ. ಆ ಬ್ಯಾಗಿಗೆ ಒಂಚೂರು ಅಂಟಿದೆ, ಬ್ಯಾಗಿಂದ ಏನು ಗೊತ್ತಾಗೋದಿಲ್ಲ, ಒಳಗೆ ಅಂಟಿದೆ. ಆದರೆ ಯೂನಿಫಾರ್ಮಿಗೆ ಮಾತ್ರ ಒಂದು ಪ್ಯಾಂಟ್ ಫುಲ್ ಹೋಗಿದೆ. ಅದಕ್ಕೆ ಅಂದೆ ಇನ್ನೊಂದು ಸ್ವಲ್ಪ ದಿನ ಅಲ್ಲ, ಹಾಗಾಗಿ ನಾನು 8-10 ದಿನ ಮಾತ್ರ ಯೂನಿಫಾರ್ಮ್ ಹಾಕ್ತೀನಿ ಮಮ್ಮಿ, ಆಮೇಲೆ ನನಗೆ ಇರೋದಿಲ್ಲ. ಯಾಕಂದ್ರೆ ಎಕ್ಸಾಮ್ ಟೈಮಲ್ಲಿ ಒಂದಿನ ಸ್ಕೂಲು ಒಂದಿನ ರಜಾ ಆ ಥರ ಇರುತ್ತಂತೆ. ಹಾಗಾಗಿ ಹೆಂಗೋ ಮ್ಯಾನೇಜ್ ಮಾಡ್ತೀನಿ ಬಿಡು ಅಂತ ಅಂದ. ಶರ್ಟ್ ಹೆಂಗಿದ್ರು 2 ಇದಾವೆ, ಪ್ಯಾಂಟ್ ಹೆಂಗಿದ್ರು ಒಂದೇ ಇದ್ರು ನಡೆಯುತ್ತೆ. ಶ್ರೇಯು ಬಾ, ಎಂತೆಂತ ತಗೊಂಡೆ? ಅವನು ಒಂದಷ್ಟು ಸೂಪರ್ ಮಾರ್ಕೆಟಿಗೆ ಹೋಗಿ ಏನೇನೋ ಬೇಕು ಅಂತ ಹೇಳಿದ. ಶಾಂಪೂ ತಗೊಂಡ್ಯಾ? ಏನೇನೋ ಬೇಕು ಅಂತ ಬರ್ಕೊಂಡಿದ್ದೆ. ಪ್ರತಿ ಸಲ ಬಂದಾಗೂ ಇಷ್ಟುದಲ್ಲಿ ಇಟ್ಟಿರ್ತಾರೆ. ಅದಕ್ಕೆ ಅವ್ರ ಡ್ಯಾಡಿ ಬೈದಿದ್ದಾರೆ, ನೀನು ಏನು ಇಲ್ಲಿ ಬರೆದಿರ್ತೀಯಲ್ಲ ಅದನ್ನು ಮಾತ್ರ ಬೇಡದೇ ಇರೋದೆಲ್ಲ ತಗೋಬೇಡ ಅಂತ ಬೈದು ಇಲ್ಲಿಂದ ಕರ್ಕೊಂಡು ಹೋದ್ರು. ನಾನು ಹೋಗೋಣ ಅನ್ಕೊಂಡಿದ್ದೆ, ನನಗೂ ಯಾಕೋ ಬೇಜಾರು ಥರ ಅನ್ನಿಸ್ತಾ ಇದೆ. ಶ್ರೇಯು ಬಂದು ಹೋಗ್ತೀನಿ ಅಂದಿದ್ದಕ್ಕೋ ಎಂತಕ್ಕೆ ನನಗೆ ಒಂಥರ ಅನ್ನಿಸ್ತಾ ಇದೆ. ಏನು ಮಾಡೋದು, ಈಗಿನ ಮಾಡೋ ಹಾಗಿಲ್ಲ ಅಷ್ಟೇನೆ. ಎಂತ ಮಾಡಲಿ ಅಂತ ತಲೆ ಓಡ್ತಾ ಇರತ್ತೆ. ಫಸ್ಟ್ ಅಲ್ಲಿ ತಿಂಡಿ ಕೊಟ್ಕೊಂಡು ದೇವ್ರ ದೀಪ ಹಚ್ಕೊಂಡು ಆದರೆ ಆಮೇಲೆ ಬ್ಲಾಗ್ನ ಶುರು ಮಾಡ್ತೀನಿ. ಇಲ್ಲ ಅಂದರೆ ಅದೇ ಈಗ ನಾಳೆ ಬೆಳಗ್ಗೆ ಬೇಗ ಕಳಿಸ್ಬೇಕು ಅವನನ್ನ. ಸರ್ಗೆ ಬೆಳಗ್ಗೆ ಫೋನ್ ಮಾಡಿದ್ವಿ, ಬೇಗ ಬನ್ನಿ, ಆದರೆ ತುಂಬ ಏನು ಬೇಗ ಇದ್ದು ಹೊರಡೋದೆಲ್ಲ ಮಾಡಬೇಡಿ, ಆರಾಮಾಗಿ ಬನ್ನಿ ಅಂತಲೂ ಹೇಳಿದ್ರು. ನಾನು ದೇವ್ರ ಪಾತ್ರೆ ತೊಳೆದು ಒಂದಷ್ಟು ಮೊಗ್ಗುಗಳನ್ನೆಲ್ಲ ಕೊಯ್ದು ಇಟ್ಕೊಂಡೆ. ಒಂದು ಸ್ವಲ್ಪ ಸೇವಂತಿಗೆ ಹೂ ತರಿಸ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿ ಹೊರಡ್ಬೇಕಲ್ಲ. ನಮ್ಮನೆಯವ್ರು ಕಸ ಹೊಡೆದು ಹಂಗೆ ಹೋಗೋಣ ಅಂದರು. ನನಗೆ ಕಸ ಹೊಡೆದು ಹಂಗೆ ಹೋಗೋಕೆ ಇಷ್ಟ ಆಗಲ್ಲ. ಒಂಚೂರು ನೆಲ ಏನಾದರೂ ಹಂಗೆ ಒಂದೇ ಸಲ ನೆಲ ಒರೆಸ್ಕೊತೀನಿ ಅಂದೆ. ಈಗಲೂ ಅಷ್ಟೇ ಕಸ ಹೊಡೆದು ಒಂದೇ ಸಲ ಹಾಗೆ ನೆಲ ಒರೆಸ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಸ ಹೊಡ್ಕೊಂಡು ಒಂದ್ಸಲ ನೆಲ ಒರೆಸ್ಕೊಂಡ್ರೆ ನನಗೆ ಈಸಿ ಆಗುತ್ತೆ ಅಂತ ಶ್ರೇಯು ತಿಂಡಿ ಕೊಡ್ತೀನಿ. ಆಮೇಲೆ ಏನೋ ಬ್ಲಾಗ್ ಇಲ್ಲ ಅನ್ಸುತ್ತೀನಿ, ನಾಳೆನೇ ಶುರು ಮಾಡ್ತೀನಿ ಏನೋ ಗೊತ್ತಿಲ್ಲ. ಶ್ರೇಯು ದೋಸೆ ತಿನ್ನಬೇಕು ಅಂತ ಹೇಳಿದ್ದ ಬೆಳಗ್ಗೆ. ಅದಕ್ಕೆ ನಾಳೆಗೆ ಒಂದೇ ಒಂದು ಆಲೂಗಡ್ಡೆನ ಹೆಚ್ಚಿಟ್ಟಿದ್ದೀನಿ. ನಾನು ಈ ಜೋಳದ ಜೊತೆ ಬೇಯಕ್ಕೆ ಹಾಕೋಣ ಅಂದ್ಕೊಂಡೆ, ಮತ್ತು ಅದು ಉಪ್ಪು ಹಾಕಿರ್ತೀನಲ್ಲ, ಅದಕ್ಕೆ ಬೇಡ ಅಂತ ಹಾಗೆ ಇಟ್ಟಿದ್ದೀನಿ. ಈಗ ಅದನ್ನು ಬೇಯಕ್ಕೆ ಹಾಕ್ತೀನಿ. ಅದು ಕರೆಂಟು ಇರಲಿಲ್ಲ, ಅದಕ್ಕೆ ಗಿಡಕ್ಕೆಲ್ಲ ನೀರು ಬಿಟ್ಟು ಈಗ ಜಸ್ಟ್ ಒಳಗೆ ಬಂದೆ. ದೋಸೆ ಅಕ್ಕಿನೂ ರುಬ್ಬಬೇಕು. ಫಸ್ಟ್ ಒಂದು ತಿಂಡಿ ಕೊಟ್ಕೊತೀನಿ ಪಾಪ, ಅದು ತಿಂಡಿ ಅಂತ ಇದೆ, ಹಶುವಾಗಿದೆಯಂತೆ. ನೆಲ್ಲಿಕಾಯಿ ಖಾಲಿಯಾಗಿತ್ತು, ನಮ್ಮ ಮನೆಯವರಿಗೆ ತನ್ನಿ ಅಂತ ಹೇಳಿದ್ದೆ. ಆದರೆ ಎಷ್ಟು ದೊಡ್ಡ ನೆಲ್ಲಿಕಾಯಿ ಇತ್ತು ಗೊತ್ತಾ? ಯಾವತ್ತೂ ಇಷ್ಟು ದೊಡ್ಡ ನೆಲ್ಲಿಕಾಯಿ ಅವರು ತಂದಿರಲಿಲ್ಲ, ಇವತ್ತು ತಂದಿದ್ದರು. ಹಾಗೆ ನನ್ನ ಕಂಫರ್ಟ್ ಕೂಡ ಖಾಲಿಯಾಗಿತ್ತು. ಕಂಫರ್ಟ್ ಥರ ಕೇಳಿದ್ದೆ, ಅದನ್ನು ಕೂಡ ತೊಗೊಂಡು ಬಂದಿದ್ದಾರೆ. ಹಾಗೆ ಶ್ರೇಯುಗೆ ಕೂಡ ಅವನ ಏನೇನು ಬೇಕೋ ಅದೆಲ್ಲ ತೊಗೊಬಂದಿದ್ದಾರೆ. ನನಗೆ ಈ ಬ್ಯಾಗ್ ನೋಡಿದಾಗೆಲ್ಲ ಬೇಜಾರು ಆಗ್ತಾಯಿತ್ತು. ಈ ಸಲ ಬಂದಾಗ ಇಷ್ಟು ಒಯ್ದಿದ್ದಾನಲ್ಲ, ಹೋಗಿ ನಂದು ವಾರಕ್ಕೆ ಮಮ್ಮಿ ಅದಿಲ್ಲ ಇದಿಲ್ಲ ಕೊರಿಯರ್ ಮಾಡಿ ಅಂತ ಹೇಳ್ತಾನೆ. ನಾವೀಗ 2 ಸಲ ಕೊರಿಯರ್ ಮಾಡಿದ್ದೀವಿ. ನಾವು ಅವತ್ತೊಂದಿನ ಅವನು ನೋಡ್ಕೊಬಂದ್ವಿ ಗೊತ್ತಾ. ಅದಾಗಿ ಒಂದು ಸ್ವಲ್ಪ ದಿನಕ್ಕೆ ಮತ್ತೆ ಎಂತೆಂಥದೋ ಬೇಕು ಅಂತ ಅವ್ರ ಡ್ಯಾಡಿಗೆ ಹೇಳಿ ಆಮೇಲೆ ಕೊರಿಯರ್ ಕೂಡ ಮಾಡಿಸ್ಕೊಂಡಿದ್ದ. ಶ್ರೇಯುಗೆ ಸ್ನಾನಕ್ಕೆ ಹೋಗು ಅಂತ ಆಟ ಆಡಿ ಬಂದಾಗಿಂದ ಹೇಳ್ತಾ ಇದ್ದೀನಿ. ಈಗ ಟೈಮ್ ಬಂತು, 8 ಗಂಟೆ ಆಗ್ತಾ ಬಂತು. ಸ್ನಾನಕ್ಕೆ ಹೋಗು ಅಂತ ಏನಂದರೂ ಸ್ನಾನಕ್ಕೆ ಹೋಗೋ ಆಟನೇ ಇಲ್ಲ. ನಂದು ಹಾಕಿದ್ದೆ, ಡ್ಯಾಡಿ ಹಾಕೋದು ಅದು ಅವನಿಗೆ. ಅವನ ಬಟ್ಟೆಗಳು ಯಾವೂ ಬರೋದಿಲ್ಲ, ಎಲ್ಲ ಗಿಡ್ಡ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಡ್ಯಾಡಿದೇ ಒಂದು ಟೀ ಶರ್ಟು ಒಂದು ಶಾರ್ಟ್ಸು ಹಾಕ ಅಂತ. ಏನು ಮಗ ಏನೋ ಹಾಕೋ. ನಾನು ವಿಡಿಯೋ ಮಾಡ್ತಾ ಇದ್ನ, ನನಗೆ ಯಾರೋ ಹಿಂಗೆ ಕಟ್ ಅಂತ ಅನ್ನಿಸ್ತು. ಅನ್ನಿಸ್ತು, ಹೆದರ್ಬಿಟ್ಟೆ ನಾನು ಒಂದ್ಸಲ. ಅಥವಾ ಇವನು ವಿಡಿಯೋದಲ್ಲಿ ಹಂಗೆ ಅನ್ನಿಸ್ತು. ಅದನ್ನು ಕ್ಲೀನಾಗಿ ತೊಳ್ಕೊಬೇಕು ಶ್ರೇಯು, ತೊಳೆಯದೆ ಏನೋ ಕಟ್ ಸೌಂಡ್ ಅದು. ನಾನು ಒಂದ್ಸಲ ಹೆದರ್ಬಿಟ್ಟೆ. ಆಮೇಲೆ ಸಿಂಬ ಎಲ್ಲ ಒಂದೊಂದ್ಸಲ ಬಾಗಿಲನ್ನ ಹಂಗೆ ಮಾಡ್ತಾನೆ, ಅದು ಏನೋ ಅನ್ಕೊಂಡೆ. ಆಮೇಲೆ ಆಮೇಲೆ ಮೇಲೆಲ್ಲ ಹೋಗಿ ನೋಡ್ತಾರೆ. ನನಗೆ ಒಂದು ಶಾರ್ಟ್ಸ್ ತರ್ತೀರಾ? ಏನಿತ್ತು? ಎಲ್ಲೊತ್ತು? ಡ್ಯಾಡಿ ಶಾರ್ಟ್ಸ್ ಹಾಕ.
ಗೊತ್ತಿಲ್ಲ ಮಗ, ನಾನು ಹೊರಗೆ ಹೋಗಲೇ ಇಲ್ಲ. ನಂಗೆ ಹೆದರಿಕೆ ಆಗ್ಬಿಡ್ತು ಒಂದ್ಸಲ. ನಂಗೆ ಯಾಕೋ ಹಶು ಆಗ್ತಾಯಿದೆ. ಅದೇ ಡ್ಯಾಡಿ ಶಾರ್ಟ್ಸ್ ಅಕ್ಕ, ಟೀ ಶರ್ಟ್ ನಿಂದೆ ಅಕ್ಕ. ಅದು ಹಾಕೊಳ್ಳ ಯಾವುದು ಬಾಡಿ? ಹಾಂ ಅಕ್ಕ, ಅದೆಲ್ಲ ಬ್ಯಾಗಲ್ಲೆಲ್ಲ ಅಡಿಗಾಯ್ತಾ ಏನ? ಮಕ್ಕೊಂತೀನಿ. ಅವ್ನು ನಾಳೆ ಹೋಗೋ ತನಕ ದಿವಾನ ಇದು ಮಾಡೋದು ಬೇಡ ರೀ, ಕ್ಲೀನ್ ಮಾಡೋದು ಬೇಡ. ನಾನಂತೂ ಕ್ಲೀನೇ ಮಾಡ್ತಿಲ್ಲ. ನಮ್ಮನೆಯವ್ರು ಅದೇ ಅಂತಿದ್ದಾರೆ, ಏನು ದಿವಾನದ ಸುದ್ದಿಗೆ ಹೋಗ್ತಿಲ್ಲಲ್ಲ ನೀನು ಅಂತಿದ್ದಾರೆ. ನಾನೇನೋ ಹೇಳಕ್ಕೆ ಹೋಗಿಲ್ಲ ಅಂದೆ. ಅದಕ್ಕೆ ಹಶು ಆಗೈತೆ ಮಗ, ಹೋಗ ಮಗ. ಅದು ಇದು ಮಗ. ಹಾಂ ಹೋಗಿ ಸ್ನಾನ ಮಾಡ್ಕೊಬ್ರ. ಸ್ನಾನ ಕಳಿಸೋಷ್ಟೊತ್ತಿಗೆ ಕುರಿ ಕೋಳಿ ಎಲ್ಲ ಬೀಳ್ತವೆ. ಟವಲ್ ಅಲ್ಲೇ ಹಿಂದ್ಗಡೆಗಿದ್ದಾವೆ, ಅದರಲ್ಲೇ ಒಂದು ಕೊಡಿ. ಒಂದು ನಿಮಿಷ ಕೊಟ್ಟು ಬರ್ತೀನಿ. ಅತ್ಲಾಗೆ ತಿಂಡಿ ತಿಂದು ಮಲಗೋದೀನಿ. ಬೆಳಗ್ಗೆ ಎಷ್ಟೊತ್ತಿಗೆ ಹೇಳದ್ರಿ? ಅದು ಬೇಡ ರೀ, ಬೇರೆ ಕೊಡಿ. ಅದು ಅದು ಕೊಡಿ, ಅದು ವಾಶಿಗೆ ಹಾಕಿ. ಟವಲ್ಲು ಗಿವಲ್ಲು ಏನೂ ಇಲ್ಲ. ಹಾಸ್ಟೆಲಿಗೆ ಹೋದ್ಮೇಲೆ ಎಲ್ಲ ಒಂದೇ 1 2 3 4 ಆಗಿದೆ. ಟೈಮ್ ನೋಡಿ 7:45 ಆಗಿದೆ ರೀ. ಬರ್ರಿ ಊಟ ಮಾಡೋಣ, ನಂಗೆ ಹಶು ಆಗಿದೆ. ಏನಂತೆ? ಅಪ್ಪ ಮಗ ಇಬ್ಬರು ಕ್ರಿಕೆಟ್ ನೋಡ್ತಾ ಇಲ್ಲೇ ತಿಂದರು. ಆಮೇಲೆ ನನಗೆ ಐಸ್ ಕ್ರೀಮ್ ಬೇಕು ಅಂದ ಶ್ರೇಯು. ಹಾಗಾಗಿ ಐಸ್ ಕ್ರೀಮ್ನ ತಂದು ಕೊಟ್ಟರು. ಹಾಗೆಯೇ ವ್ಲಾಗ್ನ ಕೂಡ ಇಲ್ಲಿಗೆ ಸೊಳ್ಳೆ ಸುಮಾರಿದ್ದಾವೆ.